ದೇವರು ನಮ್ಮಲ್ಲೇ ಒಂದು ಅದ್ಭುತವಾದಂತಹ ರೋಗ ನಿರೋಧಕ ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ. ಕೇಳಿಸುತ್ತಾ ಈಗ? ಬನ್ನಿ. ಕೆಲಸ ದೇವರು ಅದ್ಭುತವಾದಂಥ ಒಂದು ರೋಗ ನಿರೋಧಕ ವ್ಯವಸ್ಥೆಯನ್ನು ನಮ್ಮಲ್ಲಿ ಕೊಟ್ಟಿದ್ದಾನೆ. ಕಾಯಿಲೆ ಬಂದಾಗ ನಮ್ಮ ದೇಹವೇ ತನ್ನಲ್ಲಿರ್ತಕ್ಕಂಥ ರೋಗ ನಿರೋಧಕ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಕಾಯಿಲೆನ ಗುಣ ಮಾಡ್ಕೋಬೋದು ಅನ್ನೋದೇ ಪ್ರಕೃತಿ ಚಿಕಿತ್ಸೆಯ ಮೂಲ ತತ್ವ. ಇತ್ತೀಚೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಆ ಪ್ರಕೃತಿ ನಿಯಮದಿಂದ ದೂರ ಹೋಗ್ತಾ ಇದ್ದೀವಿ, ಸಮೀಪದಲ್ಲಿ ಬದುಕ್ತಾ ಇಲ್ಲ. ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಮೊರೆ ಹೋಗಿ ಅಥವಾ ಅನೈಸರ್ಗಿಕ ಜೀವನವನ್ನು ಮಾಡಿಕೊಂಡು ಆ ಕೊಟ್ಟಂತಹ ರೋಗ ನಿರೋಧಕ ವ್ಯವಸ್ಥೆಯನ್ನು ಕಡಿಮೆ ಮಾಡ್ಕೋತಾ ಇದ್ದೀವಿ. ಹೇಗೆ ಕಡಿಮೆ ಮಾಡ್ಕೋತಾ ಇದ್ದೀವಿ ಅಂತ 4 ಕಾರಣ ಮುಖ್ಯವಾಗಿ ನಾವು ಹೇಳ್ಬೋದು. ಮೊದಲನೇದು ಏನು ಅಂತಂದರೆ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಸರಿ ಇಲ್ಲ. ಆಹಾರ ಬೆಳೆಯುವ ರೀತಿ, ಅಗ್ರಿಕಲ್ಚರ್ ಇರ್ಬೋದು ಅಥವಾ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥ ರೀತಿ ಎರಡೂ ಸರಿ ಇಲ್ಲ. ಮೊದಲಾಗಿದ್ದರೆ ನಾವು ಸಿಕ್ಕಾಪಟ್ಟೆ ಹಸಿ ತರಕಾರಿ, ಮೊಳಕೆ ಕಾಳು, ಹಣ್ಣು, ಕಾಳು ಬೆಳೆಗೆ ತಿಂತಾ ಇದ್ವಿ. ಈಗ ಅದು ಕಡಿಮೆ ಆಗಿದೆ. ಬೇಯಿಸಿ ತಿನ್ನುವಂಥ ಆಹಾರ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡ್ಕೋತಾ ಇದ್ದೀವಿ. ಬೇರೆ ಯಾವುದೇ ಪ್ರಾಣಿಗಳು ಆಹಾರವನ್ನು ಬೇಯಿಸಿ ತಿನ್ನೋದಿಲ್ಲ. ಉಪ್ಪು, ಹುಳಿ, ಖಾರ, ಎಣ್ಣೆ, ಬೆಣ್ಣೆ ಹಾಕಿ ಅದನ್ನು ಬೇಯಿಸಿ ಸುಟ್ಟು ಏನು ಮಾಡ್ಕೊಂಡು ತಿನ್ನೋದಿಲ್ಲ. ಪ್ರಾಕೃತಿಕವಾಗಿ ಹೇಗೆ ಬರುತ್ತೆ ಹಾಗೆ ಸ್ವೀಕಾರ ಮಾಡ್ಕೊಳ್ತಾ ಇರೋದು. ಅಂದರೆ ಆ ಪ್ರಾಕೃತಿಕ ಆಹಾರದಲ್ಲಿ ಎಲ್ಲ ನೈಸರ್ಗಿಕ ಜಾಸ್ತಿ ಇರುತ್ತೆ. ವಿಟಮಿನ್ಸ್ಗಳಿರ್ಬೋದು, ಮಿನರಲ್ಸ್ ಇರ್ಬೋದು, ಫೈಬರ್ಗಳಿರ್ಬೋದು. ಇದು ಯಥೇಚ್ಛವಾಗಿ ಸಿಗುವ ಕಾರಣಕ್ಕೆ ನಮ್ಮ ದೇಹಕ್ಕೆ ಅದು ಪುಷ್ಟಿಯನ್ನು ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಎಲ್ಲ ಜ್ವರ ಹಿಡ್ಕೊಂಡು ಓದಿ ಎಲ್ಲ ಹಿಡ್ಕೊಂಡ್ರಿ, ಬರೀ ಔಷಧ ಹೊಡೆದು ಎಲ್ಲ ಮಾಡ್ತಾರೆ. ಶರೀರದಾಗೆಲ್ಲ ಹೌದು, ಅದು ಸಾರ್ವತ್ರಿಕವಾಗಿ ಬೆಳೀತಾ ಇದೆ. ಆದರೆ ಅದ್ರ ಮೂಲಕವಾಗಿ ಇನ್ನೊಂದು ಒಳ್ಳೆದು ಜಾಗೃತಿ ಆಗ್ತಾ ಇದೆ. ಎಲ್ಲ ಕಡೆ ಈಗ ಸಾವಯವ ಕೃಷಿಯನ್ನು ಮಾಡ್ಕೋತಾ ಇದ್ದಾರೆ. ಸಾವಯವ ಕೃಷಿಯನ್ನು ಮಾಡ್ಕೊಂಡು ಅದ್ರ ಉತ್ಪನ್ನಗಳು ಬರ್ತಾ ಇದೆ. ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಒಂದು ಧರಿತ್ರಿ ಪರಿವಾರ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಾವಯವದಲ್ಲಿ ಬೆಳೀತಕ್ಕಂಥ ಎಲ್ಲ ವಸ್ತುಗಳು ಮಾರಾಟಕ್ಕೆ ಇಟ್ಟಿರ್ತಾರೆ. ಅಲ್ಲಿ ನೀವೆಲ್ಲರೂ ಖರೀದಿ ಮಾಡ್ಕೋಬಹುದು. ಇಲ್ಲಿ ಏನಾಗುತ್ತೆ, ಸಾವಯವ ಕೃಷಿ ಬೆಳೆ ಕಡಿಮೆ ಇರೋ ಕಾರಣಕ್ಕೆ ಸ್ವಲ್ಪ ರೇಟ್ ದುಬಾರಿ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನಿಮ್ಮ ಮನೆಗೆ ತಗೊಳ್ಳೋ ಬದಲು 4-5 ಮಂದಿ ಒಂದು ಗ್ರೂಪ್ ಮಾಡಿಕೊಂಡು 10 kg 15 kg ತಗೊಂಡ್ರಿ ಅಂತ ಆದ್ರೆ ನಿಮಗೆ ಸ್ವಲ್ಪ ಸಸ್ತ ದೊರೀತಾ ಹೋಗುತ್ತೆ. ಇಲ್ಲಿ ಎಲ್ಲ ಕಡೆಗೂ ಸಾವಯವ ಬರ್ತಾ ಇದೆ. ಈಗ ನಿಮ್ಮ ಊರುಗಳು ಸಾವಯವ ಇರ್ಬೋದು, ಅಥವಾ ನಿಮ್ಗೆ ಅವ್ರು ಆರ್ಡರ್ ಹಾಕಿದ್ರೆ ತಂದು ಕೊಡ್ತಿರ್ತಾರೆ. ಅದನ್ನ ತಗೊಳಿಕ್ಕೆ ನಾವು ಪ್ರಾರಂಭ ಮಾಡೋದು ಬಿಟ್ರೆ ಬೇರೆ ಏನು ಮಾರ್ಗ ಇಲ್ಲ. ಮತ್ತೆ ಮರಳುತ್ತಾ ಇದೀವಿ ಈಗ ಸಾವಯವಕ್ಕೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ಉಪ್ಪಿನಲ್ಲಿ ತೊಳೆದು ಬಿಟ್ರಿ ಅಂತ ಆದ್ರೆ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ. ಕನಿಷ್ಠ ಒಂದು ಉಪ್ಪು ನೀರು ಚೆನ್ನಾಗಿ ತೊಳೆದಿವಿ ಅಂತ ಆದ್ರೆ ಉಪ್ಪು ಮತ್ತೆ ಹುಣಸೆ ಪೊಟ್ಯಾಷಿಯಂ ಹಾಕ್ಬೋದು, ಮತ್ತು ಅದು ಕೆಮಿಕಲ್ಲೇ ಆಗುತ್ತಲ್ಲ. ಮತ್ತೆ ಹುಣಸೆ ಹಣ್ಣು ಬೆಸ್ಟ್ ಅಂತಂದ್ರೆ ನ್ಯಾಚುರಲ್ ಅಂದ್ರೆ ಇದು ಹುಣಸೆ ಹಣ್ಣು ಉಪ್ಪು ಆದ ಬೆಟರ್ ಚಾಯ್ಸ್. ತೊಳೆದು ಬಿಟ್ರಿ ಅಂತ ಅಂದ್ರೆ ಕ್ಲೀನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದು ಮೊದಲನೇದು. ನಮ್ಮ ಆಹಾರದಲ್ಲಿ 60% ಬೇಯಿಸಿದ್ರೆ 40% ಕಚ್ಚಾ ಆಹಾರ ಇರಬೇಕು, ಹಸಿದಿರಬೇಕು. ಅದು ಹಸಿದು ಯಾಕಿರಬೇಕು ಅಂದ್ರೆ ಪೋಷಕಾಂಶಗಳ ಅಗರ ಇದೆ. ಅದಕ್ಕೂ ಮುಗಿಲಾಗಿದೆ ಅದು ಫೈಬರ್ ಅನ್ನುವ ಅಂಶ ಇರುತ್ತೆ, ನಾರಿನ ಅಂಶ ಅಂತ ಕರಿತೀವಿ. ಅದೇನು ಮಾಡುತ್ತೆ, ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೆಟ್ಟ ವಸ್ತುಗಳಿಗೆ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಅದರ ಮುಖಾಂತರ ಸಂಧಿವಾತ ಬರಲಿಕ್ಕೆ, ಹೃದಯಾಘಾತ, BP, ಶುಗರ್ ಬರಲಿಕ್ಕೆ ಅದು ಕಾರಣವಾಗುತ್ತೆ. ಅದು ಫ್ರೀ ರ್ಯಾಡಿಕಲ್ಸ್ ಅನ್ನ ಹೀರಿಕೊಂಡು ಮಲದ ರೂಪದಲ್ಲಿ ಹೊರಗೆ ಹಾಕ್ತಾ ಇರುತ್ತೆ. ಅದು ಏನು ಉಳಿಸೋದಿಲ್ಲ ದೇಹದಲ್ಲಿ. ಅದಕ್ಕೆ 60% ಬೇಯಿಸಿದ್ದಾದ್ರೆ 40% ಹಸಿ ತಿನ್ನೋದು ಬಹಳ ಯೋಗ್ಯ ಅಂತ ಕಂಡು ಬರುತ್ತೆ. ಸಿಪ್ಪೆ ಸಮೇತನೇ ತಿನ್ಬೇಕು, ಸಿಪ್ಪೆ ತೆಗೆಯುವ ಅಗತ್ಯ ಇಲ್ಲ. ಕೆಲವೊಂದು ಹಣ್ಣು ತರಕಾರಿ ಸಿಪ್ಪೆ ತೆಗಿಬೇಕಾಗತ್ತೆ, ಸಾಮಾನ್ಯವಾಗಿ ಎಲ್ಲವೂ ಹಾಗೆ ತಿನ್ಬೋದು. ಇದು ಮೊದಲನೇದು. ಎರಡನೇದೇನಿದೆ ಅಂತಂದ್ರೆ, ಇಲ್ಲಿ ನಾವು ಶರೀರಕ್ಕೆ ಶ್ರಮ ಕೊಡ್ತಕ್ಕಂಥ ಚಟುವಟಿಕೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಕೂತ್ಕೊಳ್ಳಿಕ್ಕೆ ಕುರ್ಚಿ ಮೇಲೆ ಕೂತ್ಕೊಳ್ತೀವಿ, ಟಾಯ್ಲೆಟ್ಗೆ ಕಮ್ಮೋಡೆ ಯೂಸ್ ಮಾಡ್ತೀವಿ, ನಡಿಬೇಕು ಅಂದ್ರೆ ವೆಹಿಕಲ್ಸ್ ಅಲ್ಲೇ ಹೋಗ್ತಿರ್ತೀವಿ. ಮನೆ ಕೆಲಸಗಳಿಗೂ ನಾವು ಆಳು ಕಾಳುಗಳು ಯಂತ್ರಗಳನ್ನ ಇಟ್ಕೊಂಡು ತುಂಬಾ ಕಡಿಮೆ ಮಾಡಿದೀವಿ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ 45ರಿಂದ 50 ನಿಮಿಷ ವಾರಕ್ಕೆ 5 ಸಲವಾದರೂ ಕಡ್ಡಾಯವಾಗಿ ಬೆವರು ಬರುವ ಹಾಗೆ ಏನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಯೋಗ ಮೊದಲನೇದು. ಯೋಗ ಮಾಡಿದಾಗ ದೇಹ ಮತ್ತು ಮನಸ್ಸು ಎರಡು ಗಟ್ಟಿಯಾಗಿರುತ್ತೆ. ಹಾರ್ಮೋನ್ಗಳ ಮೇಲೆ ಒಳ್ಳೆಯ ಪ್ರಭಾವ ಆಗೋ ಕಾರಣಕ್ಕೆ ಎಷ್ಟೋ ಮನೋದೈಹಿಕ ಕಾರ್ಯಗಳು ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಅದಕ್ಕೊಂದು 20-30 ನಿಮಿಷ ಯೋಗ, ಒಂದು 20 ನಿಮಿಷ ವಾಕಿಂಗ್ ಮಾಡಿದ್ರೆ ಬೇಕಾದಷ್ಟು ಆರೋಗ್ಯ ಸಿಕ್ಕಂಗಾಗುತ್ತೆ. ನಿಮ್ಮ ಕಾಲಿಗೆ ನೀವು 50% ಚಿಕಿತ್ಸೆ ಕೊಟ್ಟಂಗೆ. ಅದು ಕಡಿಮೆ ಆಗಿದೆ ಇತ್ತೀಚೆಗೆ. ಮೂರನೇದು ತೀವ್ರವಾದಂಥ ಒತ್ತಡ ಇದೆ ಮನುಷ್ಯನ ತಲೆಯಲ್ಲಿ. ಆತಂಕ, ಒತ್ತಡಗಳು, ಚಿಂತೆಗಳು, ಸ್ಟ್ರೆಸ್ ಅಂತ ಕರಿತೀವಲ್ಲ, ಆರ್ಥಿಕ ಒತ್ತಡ ಇರ್ಬೋದು, ಕೌಟುಂಬಿಕ ಒತ್ತಡ ಇರ್ಬೋದು, ಮತ್ತೇನಾದ್ರೂ ಒತ್ತಡಗಳು ಬರ್ತಿರ್ಬೋದು. ಅದನ್ನ ನಿವಾರಣೆ ಮಾಡ್ಕೊಂಡು ನಾವು ಕಲಿಬೇಕು. ನಮ್ಮ ಹಿಂದಿನವ್ರಿಗೆ ಇಷ್ಟೊಂದು ಸೌಲಭ್ಯಗಳು ಇರಲಿಲ್ಲ, ಆದ್ರೂ ಆರಾಮಾಗಿದ್ರು, ಮಾನಸಿಕವಾಗಿ ನೆಮ್ಮದಿಯಾಗಿದ್ರು. ಯಾಕಂದ್ರೆ ಪ್ರತಿನಿತ್ಯ ಅವರು ಪ್ರಾರ್ಥನೆ, ಧ್ಯಾನ, ಸತ್ಸಂಗ, ಒಳ್ಳೆ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ರು. ಪ್ರತಿ ಮನೆಯಲ್ಲೂ ಸಾಯಂಕಾಲ ಪ್ರಾರ್ಥನೆ ಮಾಡ್ತಾ ಇದ್ರು, ದೇವ್ರ ಪೂಜೆ ಅಂತ ಮಾಡ್ತಾ ಇದ್ರು, ಜಪ ತಪಗಳನ್ನ ಮಾಡ್ತಾ ಇದ್ರು. ಅದು
ಮನಸ್ಸಿಗೆ ತುಂಬಾ ಶಾಂತಿಯನ್ನು ಕೊಡುತ್ತೆ, ಒತ್ತಡ ಕಡಿಮೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನ ರೂಢಿ ಮಾಡ್ಕೋಬೇಕು. 4ನೇದೇನಿದೆ, ಯಾವುದೇ ದುಶ್ಚಟಗಳಿಗೆ ಬಲಿ ಆಗಬಾರ್ದು. ಮದ್ಯಪಾನ, ತಂಬಾಕು, ಇನ್ನಿತರ ಮಾದಕ ವಸ್ತುಗಳಿಗೆ ಸೇವನೆ ಆಗಬಾರ್ದು. ಈ 4 ಕಾರಣಗಳಿಂದ ನಮಗೆ ರೋಗ ನಿರೋಧಕ ವ್ಯವಸ್ಥೆ ಕಡಿಮೆ ಆಗಿ ಕಾಯಿಲೆಗಳು ಬರುತ್ತೆ ಅಂತ ಗೊತ್ತಾಗ್ತಾ ಇದೆ. ಅದನ್ನು ಪ್ರಾಕ್ಟಿಕಲಿ ನೀವು ಇಲ್ಲಿದ್ದಾಗ ಪ್ರಕೃತಿ ಚಿಕಿತ್ಸೆಯಲ್ಲಿ ತೋರಿಸ್ಕೊಡ್ತೀವಿ. ಆಹಾರ ಯಾವ ರೀತಿ ತಗೋಬೇಕು, ಯಾವ ರೀತಿ ವ್ಯಾಯಾಮ ಮಾಡಬೇಕು, ಒತ್ತಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು, ದುಶ್ಚಟಗಳಿಗೆ ಹೋಗದಂಗೆ ಏನ್ ಮಾಡಬೇಕು, ಮಾರ್ಗದರ್ಶನ ಕೊಡ್ತಾ ಇರ್ತೀವಿ. ಅಂದ್ರೆ ಪ್ರಕೃತಿ ಚಿಕಿತ್ಸೆ ಅಂತಂದ್ರೆ ಕೇವಲ 7 ದಿನ 10 ದಿನ 21 ಚಿಕಿತ್ಸಾ ಕ್ರಮ ಅಲ್ಲ. ಇದು ವೈಜ್ಞಾನಿಕವಾಗಿ ಹೇಗೆ ಬದುಕಬೇಕು ಅನ್ನೋ ತಿಳಿಸಿಕೊಡುವಂತ ಕಲೆ. ನಮ್ಮ ಹಿರಿಯರು, ನಮ್ಮ ಅಜ್ಜ ಮುತ್ತಜ್ಜ, ನಿಮ್ಮ ಅಜ್ಜ ಮುತ್ತಜ್ಜ ಯಾಕೋ ತುಂಬಾ ಗಟ್ಟಿಮುಟ್ಟಿಯಾಗಿದ್ರು, ಅವರ ಜೀವನ ಶೈಲಿ ಸರಿ ಇತ್ತು. ಇದೆಲ್ಲ ಕ್ರಮಗಳು ನಾವು ಸರಿ ಇಲ್ಲ ಕಾರಣಕ್ಕೆ ಅಂದ್ರೆ ಸಣ್ಣ ವಯಸ್ಸಿನಲ್ಲೇ ಕಾಯಿಲೆಗಳು ಕಸಾಲೆಗಳು ಬರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನ ತಿದ್ದಿ ಮತ್ತು ನೀರಿನ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ, ಮಾಲಿಶ್ ಚಿಕಿತ್ಸೆ, ಕೆಲವೊಮ್ಮೆ ಆಕ್ಯುಪಂಚರು, ಫಿಸಿಯೋಥೆರಪಿ, ಪ್ರಕೃತಿಯಲ್ಲಿ ಏನು ಬರುತ್ತೆ ಅದನ್ನ ಉಪಯೋಗಿಸ್ಕೊಂಡು ಒಂದಿಷ್ಟು ಚಿಕಿತ್ಸೆಯನ್ನ ಕೊಡ್ತಾ ಇರ್ತೀವಿ. ಎಲ್ಲ ಸೇರ್ಕೊಂಡಾಗ ಪ್ರಕೃತಿ ಚಿಕಿತ್ಸೆಯಾಗಿ ಕಂಡು ಬರುತ್ತೆ. ಇಲ್ಲಿ 2 ಅಡ್ವಾಂಟೇಜ್ ಇದೆ. ಕಾಯಿಲೆ ಬಂದಾಗೆ ಬರಬೇಕು ಅಂತ ಏನಿಲ್ಲ. ದೇಹವನ್ನ ಪುನರ್ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ರಿಜುವಿನೇಷನ್ ಅಂತ ಕರಿತೀವಿ, ಅದಕ್ಕೂ ಬರ್ಬೋದು. ಏನಾದ್ರು ಸಮಸ್ಯೆಗಳಿದ್ರೆ 10 ದಿನ 14 ದಿನ 21 ದಿನ ಪ್ರಕೃತಿ ಚಿಕಿತ್ಸಾ ವೈದ್ಯರನ್ನು ಪರೀಕ್ಷೆ ಮಾಡಿದಾಗ ಹೇಳ್ತಾರೆ ಎಷ್ಟು ದಿನ ಬೇಕಾಗತ್ತೆ ಅಂತ ಹೇಳಿ. ಅಷ್ಟು ದಿನಗಳಿಂದ ತಗೊಂಡು ಹೋದ್ರಿ ಅಂತಂದ್ರೆ ಔಷಧಿಗಳ ಸೇವನೆ ತುಂಬಾ ಕಡಿಮೆ ಮಾಡ್ಬೋದು, ಕೆಲವೊಮ್ಮೆ ಬಿಟ್ಟು ಬಿಡ್ಬೋದು. ನೀವು ಆ ಮಟ್ಟಕ್ಕೂ ಹೋಗ್ತಿರ್ತೀರಿ. 4 ರಿಂದ 6 ವಾರದಲ್ಲಿ ಸಾಕಷ್ಟು ಬದಲಾವಣೆ ಕಂಡಿರ್ತೀರಿ. ಅದೇ ಜೀವನ ಶೈಲಿ ಮುಂದುವರ್ಸ್ಕೊಂಡು ಹೋದ್ರಿ ಅಂತಂದ್ರೆ ಯಾವುದೇ ದೀರ್ಘಾವಧಿ ಕಾಯಿಲೆಗಳಿಗೆ ಔಷಧಿಗಳು ಬೇಕಾಗ್ಲಿಕ್ಕಿಲ್ಲ, ನಾವೇ ಗುಣ ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ. ಇದು ಪ್ರಕೃತಿ ಚಿಕಿತ್ಸೆಯ ಒಂದು ಸಾಲ. ನಿಮ್ಗೇನು ಕೇಳಬೇಕು ಅಂತೀರಿ ಕೇಳಿ. ನಿಮ್ಗೆ ಕೆಳಗೆ ಕೂತ್ಕೊಳ್ಳಿ ಕಷ್ಟ ಆಗತ್ತಾ? ಕುರ್ಚಿ ಬೇಕಾ? ಒಂದು ಕುರ್ಚಿ ಕುಡಿಬೇಕಾ? ಸಹಜವಾಗಿ ಹೆಣ್ಣು ಮಕ್ಕಳಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದಾರ ಅದಕ್ಕೀಗ? ಮಾಡಿದಾರಲ್ಲ. ಹಾಗಿದ್ದಾಗ ನೀವು 10 ದಿನ ಬಂದು ಇರ್ಬೇಕಾಗತ್ತೆ ಇಲ್ಲಿ. 10 ದಿನ ಬಂದು ಇರ್ಬೇಕಾಗತ್ತೆ ಇಲ್ಲಿ. ನಮ್ಮೊಂದಿಷ್ಟು ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಗಳು ಕೊಡ್ತೀವಿ, ಜಲ ಚಿಕಿತ್ಸೆ ಟ್ರೀಟ್ಮೆಂಟ್ಗಳು ಕೊಡ್ತಿರ್ತೀವಿ. ಮುಖ್ಯವಾಗಿ ಒಂದಿಷ್ಟು ಪ್ರಾಣಾಯಾಮಗಳು ಬರುತ್ತೆ. ಅದರ ಅಭ್ಯಾಸವನ್ನ ಮಾಡಿಕೊಂಡು ತೂಕ ಹೆಚ್ಚಿದ್ರೆ ತೂಕ ಕಡಿಮೆ ಮಾಡಿಕೊಂಡು, ಯೂಶಲಿ BP ಮತ್ತೆ ಶುಗರ್ ಇದ್ದಾಗ ಆ ರೀತಿ ಸಮಸ್ಯೆಗಳು ಬರ್ತಿರ್ತದೆ. ಅದನ್ನ ಹತೋಟಿಗೆ ಇಟ್ಕೊಳ್ಳಿಕ್ಕೆ ನಾವು ಮಾರ್ಗದರ್ಶನ ಕೊಡ್ತಾ ಇರ್ತೀವಿ. ಆ ಪ್ರಕಾರ ಮಾಡ್ತಾ ಹೋದ್ರೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ ನಿಮಗೆ. 10 ದಿನ ಇರ್ಬೇಕಾಗುತ್ತೆ, ಕನಿಷ್ಠ 10 ದಿನ ಇರ್ಬೇಕಾಗುತ್ತೆ. ನೀವೇನು ಕೇಳ್ತಾ ಇದ್ರಿ? ಬಹುತೇಕ ವಯಸ್ಸಾದಂಥವ್ರಿಗೆ ಮಂಡಿ ನೋವು, ಮೊಳಕಾಲು ಚಿಕಿತ್ಸೆ, ಸೊಂಟ ನೋವು ಇದಕ್ಕೆ ಸರ್? ಅದಕ್ಕೆ ಏನಂದ್ರೆ ಮುಖ್ಯವಾಗಿ ತೂಕನೇ ಜಾಸ್ತಿ ಕಾರಣ. ಅದಕ್ಕೆ ದೇಹಕ್ಕಿಂತ ಹೆಚ್ಚಿಗೆ ತೂಕ ಇದ್ದಾಗ ಈ ಮಂಡಿ ಮತ್ತು ಬೆನ್ನಿನ ಮೇಲೆ ಒತ್ತಡ ಬೀಳುತ್ತೆ. ವೇಟ್ ಬೇರಿಂಗ್ ಜಾಯಿಂಟ್ ಅಂತ ಕರಿತೀವಿ. ಅದಕ್ಕೆ ಮತ್ತು ವೇಟ್ ರಿಡಕ್ಷನ್ ಥೆರಪಿ ಕೊಡ್ತಾ ಹೋಗೋದು. ಆಮೇಲೆ ವಯಸ್ಸಾಗ್ತಾ ಹೋದಂತೆ ನಮ್ಮಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮೆಗ್ನೀಷಿಯಂ ಅಂಶ ಕಡಿಮೆ ಆಗುತ್ತೆ. ನಾವೆಷ್ಟೇ ಒಳ್ಳೆ ಆಹಾರ ತಗೊಂಡ್ರು ಸಹ ಅದು ಹೀರಿಕೊಳ್ಳುವ ಶಕ್ತಿ ಕಡಿಮೆ ಆಗ್ತಿರುತ್ತೆ ಇಲ್ಲಿ. ಅದಕ್ಕೆ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಮೆಗ್ನೀಷಿಯಂ ಚೆಕ್ ಮಾಡಿಸ್ಕೊಂಡು ತುಂಬಾ ಕಡಿಮೆ ಇದ್ರೆ ಮಾತ್ರೆಗಳು ತಗೋಬೇಕಾಗತ್ತೆ. ಇಲ್ಲ ಅಂದ್ರೆ ಆಹಾರದಲ್ಲೇ ಬದಲಾವಣೆ ಮಾಡ್ಕೋಬಹುದು. ನೀವು ಮನೆಯಲ್ಲೇ ಮಾಡ್ಕೋಬೇಕು ಅಂತಂದ್ರೆ ರಾಗಿ ಉತ್ತಮ ಕ್ಯಾಲ್ಸಿಯಂಗೆ. ಒಂದ್ ನಿಮಿಷ ಒಬ್ರದ್ದು ಮುಗಿಸಿ ಇನ್ನೊಬ್ರಿಗೆ ಬರ್ತೀನಿ. ಡಿಸ್ಕಂಟಿನ್ಯೂ ನನಗೆ ಹೇಳಿಕ್ ತೊಂದರೆ ಆಗುತ್ತೆ. ಸೊ ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರುತ್ತೆ. ತಪ್ಪಲ್ ಪಲ್ಯದಲ್ಲಿ ಇರುತ್ತೆ. ನಿಮ್ಗೆ ಹಾಲು ಒಗ್ಗಿದ್ರಿ ಅಂತಂದ್ರೆ ಕೆನೆ ತೆಗೆದು ಹಾಲು ಕುಡಿದ್ರು ಕಂಡು ಬರುತ್ತೆ. ಮತ್ತು ಕೋವಿಡ್ ನಂತರ ನಾವು ಸೂರ್ಯನಿಗೆ ಮೈ ಒಡೆದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ವಿಟಮಿನ್ ಡಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅಟ್ಲೀಸ್ಟ್ ಒಂದು ವಾರದಲ್ಲಿ 4-5 ಸಲವಾದ್ರು ಬೆಳಿಗ್ಗೆ 10 ಗಂಟೆ ಒಳಗೆ, ಸಾಯಂಕಾಲ 4 ಗಂಟೆ ಮೇಲೆ ಸೂರ್ಯನಿಗೆ ಮೈ ಒಡ್ಡಿದ್ರಿ ಅಂತಾದ್ರೆ ವಿಟಮಿನ್ ಡಿನೂ ಸಿಗುತ್ತೆ. ಇದನ್ನ ತಡೆಗಟ್ಟಕ್ಕೆ ಅನುಕೂಲ ಆಗುತ್ತೆ. ವೇಟ್ ರಿಡಕ್ಷನ್ ಬೇಕಿದ್ದಾಗ ಬಂದು ಅಡ್ಮಿಟ್ ಆಗಿದ್ಕೊಂಡು ಫಾಸ್ಟಿಂಗ್ ಮಾಡಿಸ್ಬೋದು. ಬೇರೆ ನೀರಿನ ಚಿಕಿತ್ಸೆ, ಮಾಲಿಶ್ ಚಿಕಿತ್ಸೆ ಎಲ್ಲ ಕೊಟ್ಟು ಕಡಿಮೆ ಮಾಡ್ತಾರೆ. ತೀವ್ರವಾದಂತ ನೋವಿತ್ತು ಅಂತ ಆದ್ರೆ ಅದಕ್ಕೆ ಆಕ್ಯುಪಂಚರ್ ಚಿಕಿತ್ಸೆ ಮಾಡ್ತೀವಿ, ಸೂಜಿ ಚಿಕಿತ್ಸೆ ಅಂತ ಕರಿತೀವಿ. ಅದನ್ನ ಮಾಡ್ಕೊಂಡು ನಿಯಂತ್ರಣಕ್ಕೆ ತಗೊಂಡ್ಬರ್ಬೋದಾಗುತ್ತೆ ಹೇಳ್ತಾರೆ. ಸೊ ರಾಗಿ ಬೆಸ್ಟ್ ಚಾಯ್ಸ್, ಒಳ್ಳೆ ಕ್ಯಾಲ್ಸಿಯಂ ಸಿಗುತ್ತೆ. ಅದ್ರ ಸರ್ವಜ್ಞಾನ ಹೇಳ್ತೇನೆ, ರಾಗಿ ಉಂಡವ ನಿರೋಗಿ ಅಂತ ಹೇಳಿ. ದಿನಾಲು 1-3-4 ಚಮಚ ರಾಗಿ ಆಹಾರ ಮಾಡಿದ್ರೆ, ರಾಗಿ ಗಂಜಿ, ಮುದ್ದೆ, ಅಂಬಲಿ ಏನಾದ್ರೂ ಸರಿ, ಸಾಕಷ್ಟು ಆರೋಗ್ಯ ಸಿಗುತ್ತೆ. ಹೇಳಿ. ಅದು ಅಶಕ್ತನ ಅಂದ್ರೆ ಅದು ಕೈಕಾಲು ಜೂಮ್ ಹಿಡಿದು ಅಶಕ್ತನದಿಂದ ಆಗೋದಿಲ್ಲ. ಯೂಶಲಿ ಈ ರೀತಿ ಕಾಯಿಲೆಗಳಿದ್ದಾಗ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಿರ್ತಾರೆ. ನರಗಳಿಗೆ ತೊಂದರೆ ಆಗಿರ್ತದೆ, ನರಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆ ರೀತಿ ತೊಂದರೆಗಳಾಗಿರುತ್ತೆ. ಅದರಿಂದ ಕೈಕಾಲು ಹರಿಯೋದು, ಕೈಕಾಲು ಹೊಡೆಯೋದು ಕರೀತಿರ್ತಾರೆ. ಅದು ಈ ಕಾಯಿಲೆಗಳ ಒಂದು ದುಷ್ಪರಿಣಾಮ. ಈಗ ಡಯಾಬಿಟಿಸ್, BP, ಶುಗರ್ ಬಂತು ಅಂತಂದ್ರೆ ಒಂದೇ ಬರೋದಿಲ್ಲ. ಅದು ನರಕ್ಕೆ ಎಫೆಕ್ಟ್ ಮಾಡುತ್ತೆ, ಕಿಡ್ನಿಗೆ ಎಫೆಕ್ಟ್ ಮಾಡುತ್ತೆ, ಕಣ್ಣಿಗೆ ಮಾಡುತ್ತೆ, ಹೃದಯಕ್ಕೆ ಮಾಡುತ್ತೆ, ದೇಹದ ಎಲ್ಲ ಅಂಗದ ಮೇಲೆ ಎಫೆಕ್ಟ್ ಕೊಡ್ತಾ ಹೋಗ್ತಿರುತ್ತೆ. ಇಲ್ಲಿ ನೀವು ಬರೀ ಔಷಧಿಗಳಿಗೆ ತಗೊಂಡಾಗ ಏನಾಗುತ್ತೆ, ಬರೀ ಕಾಯಿಲೆಗಷ್ಟೇ ಚಿಕಿತ್ಸೆ ಕೊಟ್ಟಂಗಾಗುತ್ತೆ. ಈ ಕಾಂಪ್ಲಿಕೇಶನ್ ತಡೆಗಟ್ಟಲಿಕ್ಕೆ ಆಗೋದಿಲ್ಲ.
ಕಾಂಪ್ಲಿಕೇಶನ್ ತಡೆಗಟ್ಟಬೇಕು ಅಂತಂದ್ರೆ ಡಯಟಿಂಗು ಮತ್ತೆ ಕರೆಕ್ಟಾಗಿ ಎಕ್ಸಸೈಸ್ ಮಾಡಲೇಬೇಕಾಗತ್ತೆ. ಅದು ತಜ್ಞರ ಮುಖಾಂತರ ನಿಮಗೆ ತಿಳಿದ ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಜ್ಞರ ಮುಖಾಂತರ ಡಯಟಿಂಗ್ ಎಕ್ಸಸೈಸ್ ಮಾಡಿದ್ರೆ ಈ ಕಾಂಪ್ಲಿಕೇಶನ್ಸ್ ನಾವು ತಡೆಗಟ್ಟಬಹುದು. ನೀವು ಜನರಲ್ ವಾರ್ಡಲ್ಲಿ ಇದ್ರೆ ಒಂದು 15,000 ರೂಪಾಯಿ ಖರ್ಚು ಬರುತ್ತೆ, ಎಲ್ಲ ಹಿಡಿದು ಊಟ ವಸತಿ ಟ್ರೀಟ್ಮೆಂಟ್ ಎಲ್ಲ ಹಿಡಿದು. ಸ್ಪೆಷಲ್ ವಾರ್ಡ್ ತಗೊಂಡ್ರೆ 24,000 ತನಕ ಖರ್ಚು ಬರುತ್ತೆ. ಮತ್ತೆ ಅದಕ್ಕೆ ಏನ್ ಬೇಕು ಡಿಸ್ಕೌಂಟ್ ಕೊಡಬೇಕು, ಅದನ್ನ ನಾನು ಕೊಡಿಸ್ಕೊಡ್ತೇನೆ ಅಂತ. ಆಶ್ರಮದ ಕಡೆಯಿಂದ ಬಂದಿರ್ತೀರಿ, ಆ ರೂಮ್ ರೆಂಟಲ್ಲಿ ಡಿಸ್ಕೌಂಟ್ ಏನ್ ಕೊಡಿಸ್ಬೇಕು ಅದನ್ನು ಕೊಡಿಸಿಕೊಡೋಣ ಅಂತ. ಅಂದ್ರೆ ನಮ್ಮ ಸಂಸ್ಥೆ ಇದು ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಅಂತ ಹೇಳಿ, ಇದು ಒಂದು ಚಾರಿಟಿ ಓರಿಯೆಂಟೆಡ್ ಸಂಸ್ಥೆ. ಇದ್ರ ಮುಖಾಂತರ ನಾವು ದುಡ್ಡು ಮಾಡೋ ಆಶಯ ನಮಗಿಲ್ಲ. ನಮ್ಮ ಖರ್ಚು ವೆಚ್ಚಗಳು ಏನ್ ನಿಭಾಯಿಸ್ಕೋಬೇಕು ಅದನ್ನ ನಿಭಾಯಿಸ್ಕೊಳ್ಳಿಕ್ಕೆ ಎಷ್ಟು ಬೇಕು ನಾವು ಅಷ್ಟೇ ಗಳಿಸ್ಕೊತಾ ಇರ್ತೀವಿ. ಅದೇ ನಮ್ದು ಅಲೋಪತಿ ಹಾಸ್ಪಿಟಲ್ ಇದೆ ಇಲ್ಲಿ, ಅಲ್ಲಿಯೂ ಸಹ ಇದೇ ರೀತಿ ನಾವು ವರ್ಕೌಟ್ ಮಾಡ್ಕೊತಾ ಇರ್ತೀವಿ. ಇಲ್ಲಿ ನಮ್ಮ DR ಪಾಟೀಲ್ ಸಾಹೇಬರು HK ಪಾಟೀಲ್ ಆಶಯ ಏನಿದೆ ಅಂತಂದ್ರೆ, ಪ್ರಕೃತಿ ಚಿಕಿತ್ಸೆ ಅಂದ್ರೆ ಕೇವಲ ಬರೀ ಶ್ರೀಮಂತರಿಗೆ, ರಾಜಕಾರಣಿಗಳಿಗೆ, ಕ್ರೀಡಾಪಟುಗಳಿಗೆ ಅಂತ ಆಗ್ಬಾರ್ದು. ಜನಸಾಮಾನ್ಯರು ಬರಬೇಕು, ಚಿಕಿತ್ಸೆ ತಗೋಬೇಕು. ಆ ಉದ್ದೇಶಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಇಷ್ಟು ಕಡಿಮೆ ವೆಚ್ಚದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಚಿಕಿತ್ಸೆ ಯಾರೂ ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇದ್ದೀವಿ. ಅದು ನಮ್ಮ ಉದ್ದೇಶನೇ ಬೇರೆ ಇದೆ. ಅದಕ್ಕೇನ್ ಬೇಕು ಡಿಸ್ಕೌಂಟ್ ಆಮೇಲೆ ಕೊಡ್ಸೋಣಂತೆ. ಆಶ್ರಮದ ಕಡೆಯಿಂದ ಯಾರ್ಯಾರು ಬಂದ್ರು ಸಹ ಇದ್ದೇ ಇರುತ್ತೆ, ಅದೇ ಕೊಡ್ಬೇಕು, ಅದನ್ನ ಮಾಡಿ ಕೊಡೋಣ. ನಮ್ಮ ಕಾಲು ಬೆರಳು ಮಾತ್ರ, ಈ ಬೆರಳು ಮಾತ್ರ ಚುಮ್ ಬರ್ತಾ ಇರುತ್ತೆ ಈಗ 1-2 ವರ್ಷದಿಂದ. ಅದಕ್ಕೂ ಚಿಕಿತ್ಸೆ ಕೊಡ್ಬೋದು. ಯೂಶಲಿ ಅದಕ್ಕೆ ಯೂರಿಯಾ ಮತ್ತು ಯೂರಿಕ್ ಆಸಿಡ್ ಚೆಕ್ ಮಾಡಬೇಕಾಗತ್ತೆ. ಅದು ಜಾಸ್ತಿ ಇದ್ದಾಗ ಕೆಲವೊಮ್ಮೆ ನೋವು ಮತ್ತೆ ಉರಿತಗಳು ಬರ್ತಿರುತ್ತೆ, ಗೌಟ್ ಅಂತ ಕರಿತಿರ್ತಾರೆ. ನಾನು ಅಸಂಪ್ಷನ್ ಮಾಡೋದಿದೆ ಅಂತ ಅಲ್ಲ, ಅದನ್ನ ಪರೀಕ್ಷೆ ನೋಡ್ಕೊಂಡು ಚಿಕಿತ್ಸೆ ಕೊಡ್ಬೋದು. ಅಲ್ಲಿ ಪಾಂಪ್ಲೆಟ್ ಅಲ್ಲಿ ಏನಿದೆ ಅಲ್ಲ ಅವೆಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಕೊಡ್ಬೋದು. ಅಲ್ಲಿ ಏನು ಪಾಂಪ್ಲೆಟ್ ಅಲ್ಲಿ ಕೊಟ್ಟಿದಾರಲ್ಲ ಅದ್ರ ಹಿಂದೆ ಇದೆ ಅಲ್ಲ, ಅದೆಲ್ಲದಕ್ಕೂ ಚಿಕಿತ್ಸೆ ಕೊಡ್ಬೇಕು. ಈಗ ಕೆಲವೊಮ್ಮೆ ಈ ಏಟುಗಳು ಬಿದ್ದಾಗ, ಅಂದ್ರೆ ಫಿಸಿಕಲಿ ಏನಾದ್ರು ಏಟುಗಳು ಬಿದ್ದಾಗ ಯಾವ ರೀತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಕೃತಿ ಚಿಕಿತ್ಸೆ ಲಿಮಿಟೇಷನ್. ಅದು ಫಿಸಿಕಲ್ ಏಟ್ ಬಿದ್ದಾಗ ಫ್ರಾಕ್ಚರ್ ಆಗಿರ್ಬೋದು, ಬ್ಲೀಡಿಂಗ್ ಆಗ್ತಿರ್ಬೋದು. ಬ್ಲೀಡಿಂಗ್ ಆಗದೆ ಅಂದ್ರೆ wound ಅಂದ್ರೆ ಇಲ್ಲ, ಆಗೋದಿಲ್ಲ. ಅದಕ್ಕೆ ನೀವು ಅಲೋಪತಿಗೆ ಹೋಗೋದೇ ಉತ್ತಮ ಅವಾಗ. ಯಾಕಂದ್ರೆ ಹಾಗೆ ಬಿಟ್ರೆ ಇನ್ಫೆಕ್ಷನ್ ಆಗಿ ಮತ್ತೆ ಬೇರೆ ಕಾಂಪ್ಲಿಕೇಶನ್ಸ್ ಬರೋದು ರೆಡಿ ಇರ್ತದೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಅಂಥದ್ದು ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಏಡ್ ಕೊಟ್ಟು ನಾವು ಮುಂದೆ ಕಳಿಸ್ಬೋದೇ ಹೊರತು ಅದೆಲ್ಲ ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಬೇಕು ಅಲೋಪತಿಯವ್ರ ಮ್ಯಾನೇಜ್ಮೆಂಟ್. ಅಂದ್ರೆ ಪ್ರಕೃತಿ ಚಿಕಿತ್ಸೆಗೂ ಅದರದೇ ಆದಂತ ಲಿಮಿಟೇಷನ್ಸ್ ಗಳಿದೆ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸರ್. ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಜೀವನ ಶೈಲಿಯ ಕಾಯಿಲೆಗಳು, ಮನೋದೈಹಿಕ ಸಮಸ್ಯೆಗಳು. ಅದಕ್ಕೆ ಸೂಕ್ತ ಉತ್ತರ ಕೊಡ್ಬೋದು. ಹಾಗಂತ ಅಲೋಪತಿ ಕೆಟ್ಟದು ಅಂತ ಹೇಳಿಕ್ ಆಗೋದಿಲ್ಲ. ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಅಲ್ಲಿ, ಇನ್ಫೆಕ್ಷನ್ ಡಿಸೀಸ್ ಅಲ್ಲಿ, ಸರ್ಜರೀಸ್ ಅಲ್ಲಿ ಅಲೋಪತಿ ಶ್ರೇಷ್ಠ ಅದಕ್ಕೆ ಹೋಗ್ಬೇಕಾಗತ್ತೆ. ಎಲ್ಲದಕ್ಕೂ ಔಷಧಿ ಕೆಟ್ಟದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿಕ್ ಆಗೋದಿಲ್ಲ, ಕೆಲವೊಮ್ಮೆ ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಈ ವೇದಗಳಲ್ಲಿ ಉಪನಿಷತ್ತಲ್ಲಿ ಏನ್ ಹೇಳ್ತಾರೆ, ಮೊದಲು ನಿನ್ನ ರಕ್ಷಣೆ ಮಾಡ್ಕೊ ಅಂತ ಹೇಳ್ತಾರೆ. ಆತ್ಮರಕ್ಷಣಾ ಕರ್ತವ್ಯ ಅಂತ ಹೇಳ್ತಾರೆ. ನಾನು ಗಟ್ಟಿ ಇದ್ರೆ ನಾನೇನಾದ್ರೂ ಮಾಡಬಹುದು, ನಾನೇ ಗಟ್ಟಿ ಇಲ್ಲ ಅಂತಂದ್ರೆ ಅದಕ್ಕೆ ಯಾವ ರೀತಿ ಔಷಧಿ ಅಂದ್ರೆ ಕೆಟ್ಟದು ಅಂತ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಆದ್ರೆ ಇಂಥ ಕಾಯಿಲೆಗಳಿಗೆ ಲಾಂಗ್ ಟರ್ಮ್ ಮೆಡಿಸಿನ್ ತಗೊಂಡಾಗ ಅದು ತೊಂದರೆದಾಯಕ. ಅವಾಗ ನಾವು ಬದಲಾವಣೆ ಮಾಡ್ಕೊಂಡ್ವಿ ಅಂತಂದ್ರೆ ಉಪಯುಕ್ತ ರಿಸಲ್ಟ್ ಪಡಿಬಹುದು. ಬಹಳಷ್ಟು ಸನ್ಯಾಸಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀರ, ನಿಮಗೆ ನಮ್ಮ ಜೀವನ ಶೈಲಿ ಬೇರೆ. ನಾವು ಹೇಗೆ ನಮ್ಮ ಜೀವನ ಪದ್ಧತಿನ ಹೆಚ್ಚು ಸಮರ್ಪಕವಾಗಿ ನಾನು ಸಾಕಷ್ಟು ಮಂದಿ ಕೊಟ್ಟಿದ್ದೇನೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾವಿಲ್ಲಿ ನನ್ನ ಒಂದು 30 ವರ್ಷದ ಅನುಭವದಲ್ಲಿ ಸಾಕಷ್ಟು ಮಂದಿಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳಿಂದ ಹಿಡಿದು ಸನ್ಯಾಸಿಗಳಿಗೆ ಕೊಟ್ಟಿದ್ದೆ. ನಾನು ಗಮನಿಸಿದ ಹಾಗೆ ಏನು ಅಂತಂದ್ರೆ, ತುಂಬಾ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡ್ತಿರಲ್ಲ, ಅದು ನಿಮ್ಮನ್ನ ಅಪೌಷ್ಟಿಕತೆಗೆ ಉಂಟು ಮಾಡುತ್ತೆ. ಉದಾಹರಣೆಗೆ ನೀರು, ಬೆಳಿಗ್ಗೆ ನೀವು ಪೂಜೆ ಮಾಡಿದ್ಮೇಲೆ ನೀರು ಕುಡಿ ಮತ್ತೆ ಸಾಯಂಕಾಲ ತನಕ ಕುಡಿಯೋಲ್ಲ ಅಂತ ಹೇಳ್ತಿರ್ತೀವಿ. ಒಂದು ಉದಾಹರಣೆ, ಈಗ ಕಿಡ್ನಿ ಸ್ಟೋನ್ಸ್ಗೆ ನೀರಿನ ಕೊರತೆಯೇ ಕಾರಣ ಅಂತ ಹೇಳ್ತೀವಿ, ಮಲಬದ್ಧತೆಗೆ ನೀರಿನ ಕೊರತೆಯೇ ಕಾರಣ ಅಂತ ಹೇಳ್ತಾ ಇರ್ತೀವಿ. ಸೊ ಒಂದು ದಿನಕ್ಕೆ ನಾವು ಏನಿಲ್ಲ ಅಂದ್ರೂ 1.5 2 ಲೀಟರ್ ನೀರನ್ನ ಮೂತ್ರ ಅಥವಾ ಬೆವರಿನ ಮುಖಾಂತರ ಹೊರಗೆ ಹಾಕ್ತಾ ಇರ್ತೀವಿ. ಸೀಸನ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಅಷ್ಟು ನೀರಾದ್ರೂ ದೇಹಕ್ಕೆ ಬೇಕೇ ಬೇಕು. 70% ನೀರು ದೇಹದಿಂದ ಅದರಲ್ಲೇ ಇರುತ್ತೆ. ಇಲ್ಲಿ ಆ ನೀರು ಸಿಗದೆ ಹೋಗಿದ್ದಾಗ ನಮ್ಮ ಜೀವಗಳಿರ್ತಕ್ಕಂಥ ನೀರನ್ನ ದೇಹ ಹೀರ್ಕೊಂಡು ಈ ಫಂಕ್ಷನ್ಸ್ಗೆ ಯೂಸ್ ಮಾಡ್ಕೊತಾ ಹೋಗುತ್ತೆ. ಅವಾಗ ಸೆಲ್ಯುಲಾರ್ ಡಿಹೈಡ್ರೇಷನ್ ಅಂತ ಕರೀತಾರೆ. ಅದರ ಮುಖಾಂತರ ದೇಹದಲ್ಲಿ ಘಾಸಿ ಆಗ್ತಾ ಹೋಗುತ್ತೆ, ಕಾಯಿಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಿಮ್ಮ ರೂಲ್ಸ್ಗಳು ನನಗೆ ಗೊತ್ತಿಲ್ಲ. ನಾನು ಗಮನಿಸಿದ ಹಾಗೆ ಡಯಟ್ ಇರೋ ಮುಖಾಂತರ ಸಾಕಷ್ಟು ಅಪೌಷ್ಟಿಕತೆಗೆ ಒಳಗಾಗ್ತಾ ಇರ್ತೀರಿ. ಅದಕ್ಕೆ ನೀವೇನಾದ್ರೂ ಆಲ್ಟ್ರೇಷನ್ ಮಾಡ್ಕೋಬೋದಾ ಅಂತ ಹೇಳಿ ನಿಮ್ಮ ಗುರಿಯರನ್ನ ಕೇಳ್ಕೊಂಡು ಮಾಡಿದ್ರೆ ಉಪಯುಕ್ತ ಅಂತ ನನಗೆ ಅನ್ಸುತ್ತೆ. ಮೊದಲನೇದು. ಎರಡನೇದು ನನಗೇನಿದೆ ಅಂತಂದ್ರೆ, ಇಲ್ಲಿ
ಸಾಮಾನ್ಯವಾಗಿ ಈಗ ಸನ್ಯಾಸ ಅಥವಾ ಆತ್ಮ ದೀಕ್ಷೆ ಅನ್ಕೊಂಡಿದ್ದಾಗ ನಮ್ಮಲ್ಲಿ ಯೋಗ ಪಾರಂಭಿತವಾಗಿ ಬಂದಿದೆ ಅಂತಾನೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೀವು ಸಹಜವಾಗಿ ಮಾಡೋ ಯೋಗಕ್ಕೂ ಯೋಗ ಚಿಕಿತ್ಸೆಗೂ ವ್ಯತ್ಯಾಸ ಇದೆ. ಸೊ ತೊಂದರೆಗಳಿದ್ದಾಗ ನೀವು ತಜ್ಞ ವೈದ್ಯರ ಮುಖಾಂತರ ಯೋಗ ಚಿಕಿತ್ಸೆ ಕಲಿಯೋದು ಉತ್ತಮ. ನೀವು ಮಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ತೊಂದರೆಗಳಿದ್ದಾಗ ಆ ರೀತಿ ಮಾಡಬೇಕಾಗಿಲ್ಲ. ಇನ್ನು ಸಾಕಷ್ಟು ಮಂದಿಗೆ ನೋಡಿ ಎಲ್ಲ ಯೋಗ ಬರುತ್ತೆ ಅಂತ ಹೇಳಿ ಕಪಾಲಭಾತಿನೂ ಮಾಡ್ತಾರೆ, ಬೆನ್ನೋಗಿರುತ್ತೆ, ಮುಂದೆ ಬಗ್ಗು ಆಸನೂ ಮಾಡ್ತಾರೆ, ಸೂರ್ಯ ನಮಸ್ಕಾರನೂ ಮಾಡ್ತಾರೆ. ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅನಾರೋಗ್ಯಕ್ಕೆ ಚಿಕಿತ್ಸೆ ಬಂದಾಗ ಯೋಗ ಚಿಕಿತ್ಸೆ ಬೇರೆ ರೀತಿಯೇ ಇರುತ್ತೆ. ಅದು ಸಾಮಾನ್ಯ ಯೋಗಕ್ಕೂ ಯೋಗ ಚಿಕಿತ್ಸೆಗೂ ವ್ಯತ್ಯಾಸ ಇರುತ್ತೆ. ಅದನ್ನ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಇದು. ಇವೆರಡು ಅಂಶ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಇನ್ನೂ ಉತ್ತಮ ಆರೋಗ್ಯದ ಮಟ್ಟ ಸುಧಾರಿಸ್ಬೋದೇನು ಅಂತ ನನಗನ್ಸುತ್ತೆ. ಅದು ನೀವು ನಿರ್ಧಾರ ಮಾಡಬೇಕು. ಫಾಲೋ ಮಾಡ್ಕೊಳ್ಳೋದು ನಮಗೇನು ಅವಶ್ಯಕತೆ. ಬಟ್ ನಮ್ದೆಲ್ಲ ಸಂಚಾರ ಆಗಲ್ಲ. ಈಗ ನಾವು ಹೇಳ್ಬೇಕು ಬೇವು ಇದೆಲ್ಲ ನಮಗೂ ಗೊತ್ತಿದೆ. ಆದರೆ ಭಕ್ತರು ಭಾವಕ್ಕೆ ಏನು ಮಾಡೋದು, ಅವ್ರಿಗೆ ಅಷ್ಟೊಂದು ಅಫರ್ಟ್ ಮಾಡೋದು ಹಳ್ಳಿಯಲ್ಲಿ ಹೆಂಗೆ ಅದನ್ನ ನಾವು ಬೇಡ ಅಂತ ನಿಲ್ಸ್ಕೊಳ್ಳೋದು. ನಾವು ಆ ಥರ ಮಾಡ್ತಾರೆ. ಏನಾದ್ರು ಬೇರೆ ಏನಾದ್ರು ತಗೊಂಡ್ರೆ ಇದೆಲ್ಲ ಆಗುತ್ತಾ? ಅಲ್ಲ, ಅವಾಗ ಏನ್ ಮಾಡ್ಬೋದು ನೀವು ಅಂತಂದ್ರೆ, ಇಲ್ಲಿ ನೀವು ಭಕ್ತರ ಮನೆಗೆ ಹೋಗಿದ್ದಾಗ ಅದನ್ನೇ ನೀವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ತಗೊಳ್ಳೋದು. ಅವ್ರಿಗೆ ಬೇಜಾರಾಗಬಾರ್ದು. ನಿಮ್ಮ ಆಶ್ರಮದಲ್ಲಿದ್ದಾಗ ಕಡ್ಡಾಯವಾಗಿ ಈ ನಿಯಮವನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅದು ಅನಿವಾರ್ಯ, ಏನು ಮಾಡ್ಲಿಕ್ಕೆ ಆಗುತ್ತೆ. ಅದೇ ಆಮೇಲೆ ಕೆಲವೊಂದು ಭಕ್ತರ ಮನೆಗೆ ಹೋಗಿದ್ದಾಗ ನಿಮ್ಗೆ ಅತಿ ಪರಿಚಯ ಭಕ್ತರ ಅವ್ರಿಗೆ ಹೇಳ್ಬೋದು, ನೀವು ನಮ್ಗೆ ಇದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಳ್ಳಿಕ್ಕೂ ಇರ್ಬೋದು. ಸಾಮಾನ್ಯವಾಗಿ ಮಾಡ್ಬೋದು. ಮಾಡ್ಲಿಕ್ಕೆ ಆಗೋದೇ ಇಲ್ಲಪ್ಪ ಅಂತಂದಾಗ ಕೆಲವೊಮ್ಮೆ ಅಡ್ಜಸ್ಟ್ ಆಗೋದು. ಅಲ್ಲಿ ತುಂಬಾ ಸ್ವೀಟ್ ತಿನ್ನೋ ಬದಲು ಒಂದ್ ಸ್ವಲ್ಪ ಪ್ರಸಾದದಿಂದ ತಗೋತೀನಿ, ಈ ರೀತಿ ರಿಸ್ಟ್ರಿಕ್ಷನ್ ಹಾಕೋತಾ ಹೋದ್ರೆ ಅನುಕೂಲ ಆಗುತ್ತೆ. ಅದು ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಬಹಳ ಮಂದಿ ಹೇಳ್ತಾರೆ ಸ್ವಲ್ಪ ಅಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀವು ಆಶ್ರಮದಲ್ಲಿ ಇದ್ದಾಗ ಕಡ್ಡಾಯವಾಗಿ ಇದನ್ನ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ನೀವು ವಾರಕ್ಕೊಂದು ನಾವು ಏನಾದ್ರೂ ಒಂದು ಮೌನ ಆಚರಣೆ, ಉಪವಾಸ, ಹೊರಗಡೆ ಇದು ಮಾಡೋದಿಲ್ಲ ಅಂತ ನೀವು ಕ್ರಿಯೇಟ್ ಮಾಡ್ಕೊತವ್ರು ಮಂದಿ ಒಪ್ಕೊಂಡ್ಬಿಡ್ತಾರೆ. ಈಗ ನಮ್ಮ ಡಿ ಆರ್ ಪಾಟೀಲ್ ಸಾಹೇಬರು ತುಂಬಾ ಮಾತಾಡಬೇಕಾಗುತ್ತೆ ಅಂತ ಹೇಳಿ ಅವರು ಪ್ರತಿ ಭಾನುವಾರ ಮಾತಾಡೋದಿಲ್ಲ. ಪ್ರತಿ ಭಾನುವಾರ ಯಾರೇ ಬರಲಿ ಮಾತಾಡೋದಿಲ್ಲ, ಅವರು ಸೈಲೆಂಟ್ ಆಗೇ ಇರ್ತಾರೆ. ಹೀಗೆ ನಾವು ನಿಯಮ ಹಾಕೊಂಡ್ವಿ ಅಂತಂದ್ರೆ ಮೊದಲು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ಮಂದಿಗೆ, ಆಮೇಲೆ ಮಂದಿ ಹೊಂದ್ಕೋತಾರೆ ಅದಕ್ಕೆ. ಹಾಗೆ ಒಂದ್ ಸ್ವಲ್ಪ ನೀವು ಬದಲಾವಣೆ ಮಾಡಿಕೊಂಡು ಅದನ್ನ ಸತತವಾಗಿ ಸಾಧನೆ ಮಾಡ್ತಾ ಹೋಗ್ಬೇಕು. ಈಗ ಈ ಭಾಗದಲ್ಲಿ ನಾನು ಮೊದಲು ಬಂದಾಗ ನಾನು ಟೀ ಕಾಫಿ ಕುಡಿಯಲ್ಲ ಅಂದ್ರೆ ಎಲ್ಲರೂ ಒತ್ತಾಯ ಮಾಡ್ತಿದ್ರು, ಟೀ ಕಾಫಿ ಕುಡಿಬೇಕು ಡಾಕ್ಟರ್, ಮನೆಗೆ ಬಂದಿರ್ತೀರಿ ಓದಿರ್ತೀರಿ ಅಂತ ಹೇಳಿ. ನಾನು ಇಲ್ಲ ಅಂತ ಹೇಳ್ತಾನೆ ಬಂದೆ. ಈಗ ಮನೆಗೆ ಹೋದ ಯಾರು ಕೇಳಂಗೆ, ನಾವು ಕುಡಿಯಂಗಿಲ್ಲ ಬಿಡು ಅಂತ. ಮಂದಿಗೆ ರೂಢಿ ಆಗ್ಬಿಡುತ್ತೆ, ನೋಡ್ತಿರ್ತಾರೆ ಅವರು. ನಾನು ಕೆಲವೊಮ್ಮೆ ಕುಡಿತೀನಿ, ಕೆಲವೊಮ್ಮೆ ಕೂಡ ಕನ್ಫ್ಯೂಷನ್ ಒಳಗಾಗುತ್ತೆ ಅದು. ಹಾಗೆ ಸ್ವಲ್ಪ ನೀವು ಏನಾದ್ರೂ ಒಂದು ಹಾಕೊಂಡ್ರಿ ಅಂತ ಅಂದ್ರೆ ಫಾಲೋ ಮಾಡ್ಬೋದು. ಹೇಳಿ. ಬಟ್ ಮಠಗಳಲ್ಲಿ ಏನಾಗುತ್ತೆ, ನಾವು ತುಂಬಾ ಜನಕ್ಕೆ ಅಡುಗೆ ಮಾಡ್ತೀವಿ, ಪ್ರಸಾದ ತಯಾರು ಮಾಡ್ತಾರೆ. ಸೊ ಅವರು ಇದನ್ನು ಫಾಲೋ ಮಾಡೋಕ್ಕೆ ಸೊ ಜಾಸ್ತಿ ಹೆಚ್ಚು ನಮಗೆ ಒಂದು ಭಕ್ತರ ಮನೆಗೆ ಹೋಗ್ತೀವಿ, ಒಂದು ಮಠಗಳು ಹೋಗ್ತೀವಿ. ಈಗ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಅವ್ರು ಸೇಮ್ ಪ್ರಾಬ್ಲಮ್ ಅದನ್ನೇನಾದರೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಮಠಗಳಲ್ಲಿ, ದೊಡ್ಡ ದೊಡ್ಡ ಮಠಗಳು. ಅಲ್ಲ, ಖಂಡಿತ ಮಾಡ್ಲಿಕ್ಕಾಗುತ್ತೆ. ಸೊ ಮಠಗಳಲ್ಲಿ ಜಾತ್ರೆಗಳಿದ್ದಾಗ ಅಥವಾ ಏನಾದ್ರು ಪುರಾಣ ಹಂತಗಳಿದ್ದಾಗ ನೀವು ಪುರಾಣಗಳನ್ನ ಹೇಳ್ತಿರೋ ಜೊತೆಗೆ ಆರೋಗ್ಯ ತಜ್ಞರ, ಡಯಟಿಷಿಯನ್ಸ್ನ, ಯೋಗ ನ್ಯಾಚುರೋಪತಿ ಎಕ್ಸ್ಪರ್ಟ್ನ ಕರೆಸಿ ಅವ್ರ ಮುಖಾಂತರ ನೀವು ಮಾಡಬಹುದು. ಉದಾಹರಣೆಗೆ ನಮ್ಮ ಕೈಲಾಸ ಆಗುತ್ತೆ. ಆದ್ರೆ ಅವ್ರು ಫಾಲೋ ಮಾಡೋದಿಲ್ಲ. ಮಠಗಳಲ್ಲಿ ಏನಾಗುತ್ತೆ, ತುಂಬಾ ಜನ ಕ್ರಮ ಆಗೋದಿಲ್ಲ ಅಷ್ಟೇ, ನಾನು ಹೀಗೆ ಮಾಡ್ತೀನಿ ಆ ಥರ. ಸೊ ಅವಾಗ ಏನಾಗುತ್ತೆ, ನಮಗೆಲ್ಲ ಪ್ರತಿ ಸಲ ನಾವು ಹೋಗ್ತಾನೆ ಇರ್ತೀವಿ ವೈದ್ಯರಿಗೆ. ಒಂದು ಇವಾಗ ಏನಾದ್ರು ಸ್ವಲ್ಪ ಕನ್ವಿನ್ಸ್ ಮಾಡ್ಬೋದು ಮನೆಗೆ. ಆದರೆ ಮಠಗಳಲ್ಲಿ ನಾವು ಏನು ಖಂಡಿತವಾಗಿಯೂ ಎರಡು ರೀತಿ ಆಗುತ್ತೆ. ಒಂದನೇದು ಆರೋಗ್ಯದ ದೃಷ್ಟಿಯಲ್ಲಿ ಹೇಳಿದಾಗ, ಇನ್ನೊಂದು ಆ ರೀತಿ ಆಹಾರ ಮಾಡಿದಾಗ ಅವ್ರಿಗೆ ಆರ್ಥಿಕ ವೆಚ್ಚಗಳು ಜಾಸ್ತಿ ಆಗ್ತಾ ಇರ್ತದೆ. ಇನ್ನು ನೈಸರ್ಗಿಕವಾಗಿ ಮಾಡ್ಕೊಂಡಾಗ ಇಲ್ಲಿ ಕಡಿಮೆ ಆಗುತ್ತೆ. ಇಲ್ಲಿ ಉದಾಹರಣೆಗೆ ನಮ್ಮ ರಾಜೇಶ್ವರಿ ಆಶ್ರಮ ಬೆಂಗಳೂರಲ್ಲಿ ಇದೆ ಅಲ್ಲ, ಅಲ್ಲಿ ನಾವೆಲ್ಲ ಪ್ರಸಾದಗಳಿಂದ ಹಿಡಿದೆಲ್ಲವನ್ನೂ ಸಹ ನಾವು ಸಾವಯವದಲ್ಲೇ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಇಲ್ಲಿ ಮಂದಿನೂ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗೆ ಹಾಗಿದ್ದಾಗ ಅಲ್ಲಿ ನಾವು ದೊಡ್ಡ ದೊಡ್ಡ ಸ್ವಾಮೀಜಿಗಳಾಗಲಿ ಮಠಾಧೀಶರಾಗಲಿ ಅವರ ಮೂಲಕ ಹೇಳಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಅವ್ರಿಗೆ ಮಾಡಿಸಿ ಈ ರೀತಿ ಇದೆ ಅಂತ ವ್ಯವಸ್ಥೆ ಏನು ಮಾಡ್ಲಿಕ್ಕಾಗುತ್ತಲ್ಲ. ಕೆಲವೊಮ್ಮೆ ತುಂಬಾ ಆ ರೀತಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಿಮ್ಮ ಅಷ್ಟಕ್ಕೆ ನೀವು ಒಂದ್ ಸ್ವಲ್ಪ ಹಣ್ಣು ತರಕಾರಿ ಇಟ್ಕೊಂಡೋಗಿ ನೀವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಕಡೆ ಆಯ್ಕೆ ಅಂದ್ರೆ ಸ್ವಲ್ಪ ಅಲ್ಲಿ ಪ್ರಸಾದ ಅಂತ ತೆಗೆದುಕೊಂಡು ನಿಮ್ಮ ಹಣ್ಣು ತರಕಾರಿ ನೀವೇ ತಗೊಂಡು ಹೋಗ್ಬೇಕಾಗುತ್ತೆ. ಅದು ಬಿಟ್ರೆ ಏನಿಲ್ಲ. ಪ್ಲಸ್ ಏನಿದೆ ಅಂತ ಆಹಾರ ತಗೊಂಡಾಗೂ ಸಹ ನೀವು ನಿಯಮಿತ